ನಮಸ್ತೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಹೊಟ್ಟೆ ತುಂಬ ತಿನ್ಕೊಂಡು ಡಯಟ್ ಮಾಡ್ಕೊಂಡು ಬೇಗ ಬೇಗ ಸಣ್ಣ ಆಗದ ಅಂತ ಮಾತ್ರ ಅನ್ಕೋಬೇಡಿ. ಇವತ್ತು 10 ಡೇಸ್ ಅಲ್ವ, ಅದಕ್ಕೆ ಸ್ವಲ್ಪ ಚೇಂಜ್ ಇರಲಿ ಅಂತ ರಾತ್ರಿನೇ 1 ಕಪ್ ಅಕ್ಕಿಗೆ 1/4 ಕಪ್ ಹೆಸ್ರು ಕಾಳು ಮತ್ತು 2 ಸ್ಪೂನು ಕಡಲೆಕಾಳು ಹಾಕಿದ್ದೀನಿ. ರಾತ್ರಿನೇ ನೆನೆ ಹಾಕಿದ್ದೆ. ಇವಾಗ ಬೆಳಗ್ಗೆಗೆ 3 ಹಸಿಮೆಣ್ಸಿನ್ಕಾಯಿ 1 ಇಂಚ್ ಶುಂಠಿ ಹಾಕೊಂಡು ರುಬ್ಕೊತಾ ಇದ್ದೀನಿ. ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಅಷ್ಟೇ. ಇದು ಇಬ್ಬರಿಗೆ, ನನಗೆ ಮತ್ತು ನಮ್ಮ ಮನೆಯವ್ರಿಗೆ. ನೀವು ಬೇಕು ಅಂದರೆ ಕ್ವಾಂಟಿಟಿ ಜಾಸ್ತಿ ಆಗಲಿ, ಎಲ್ಲರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ರುಬ್ಕೊಂಡು ಉಪ್ಪು ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟಿ ಅಂತೂ. ತುಂಬ ಹೆಂಗಾಗುತ್ತೋ ಕಡಲೆಕಾಳು ಹಾಕಿದ್ದೀನಲ್ಲ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಈ ದೋಸೆ. ಹಾಯ್, ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು 10 ಡೇಸ್ದು ಡಯಟ್ ಚಾಲೆಂಜಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 10 ಡೇಸ್ ಅಲ್ವಾ, ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಬೆಳಗ್ಗೆ ಲಂಚ್ ತಗೋತಾಯಿದ್ದೀನಿ. ಹೆಸ್ರು ಕಾಳು ಮತ್ತು ಕಡಲೆಕಾಳು ಅಕ್ಕಿಷ್ಟು ನೆನೆಸಿದೆ ರಾತ್ರಿನೇ. ಅದ್ರದ್ದು ದೋಸೆ ಮತ್ತು ಯಾವುದದು, ಸಾರಿ ನನಗೆ ಹೆಸರೇ ಮರ್ತೋಯ್ತಿದೆ, ಗೋರಿಕಾಯಿ ಅಷ್ಟೂ ಪಲ್ಯ ಮಾಡಿಬಿಟ್ಟು ಇವತ್ತು ತಿನ್ನೋಣ ಅಂತ. ಬೆಳಗ್ಗೆ 1-2 ಪೀಸು ಪಪಾಯ ತಗೊಂಡೆ. ಮಾಮೂಲಿ ಬಿಸಿನೀರಿಗೆ ಲೆಮನ್ ಹಿಂಡ್ಕೊಂಡು, ಅದನ್ನೇನು ವೀಡಿಯೋ ಮಾಡಲಿಲ್ಲ, ತುಂಬ ಲೆಂತಿ ಆಗುತ್ತೆ ಅಂತ. ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬನ್ನಿ ಇವಾಗ ಮಾಡೋಣ. ದೋಸೆಗೆ ಗೋರಿಕಾಯಿ ಪಲ್ಯ ಮಾಡೋದ ಅಂತ ಸ್ಟೀಮ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ಸ್ನಾನಕ್ಕೆ. ಸ್ನಾನ ಮಾಡ್ಕೊ ಬಂದು ತಿಂಡಿ ತಿನ್ನೋಣ ಅಂತ. ಸ್ಟೀಮ್ ಮಾಡ್ಕೊಂಡ್ರೆ ಒಳ್ಳೇದಲ್ವ. ಈ ಥರ ನೀವು ಬೇಕಾದ್ರೆ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಬೋದಿಲ್ಲ ಅಂದರೆ ಹಂಗೇನೆ ಒಂದು ಕುಕ್ಕರ್ ಕೂಗಿಸ್ಕೊಬೋದು, ಅಂದರೆ ಒಳ್ಳೇದು. ಈ ಥರ ಸ್ಟೀಮ್ ಮಾಡ್ಕೊಂಡ್ರೆ 2 ಒಣಮೆಣ್ಸಿಕಾಯಿ ಮತ್ತು ಕಡಲೆ ಬೀಜ 3 ಸ್ಪೂನಷ್ಟು ಹುರಿದು ಎತ್ತಿಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ 2 ಇಷ್ಟನ್ನ ಹಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಬಾಣಲೆಗೆ 2 ಸ್ಪೂನ್ ಎಣ್ಣೆ ಸ್ವಲ್ಪ ಕಮ್ಮಿ ಬೆಳೆಸಿ. ತುಪ್ಪ ತಿಂದ್ರೂ ಪರವಾಗಿಲ್ಲ, ಎಣ್ಣೆ ಬೇಡ. ಬ್ಯಾಡ್ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಆಗುತ್ತೆ ಅದು ಎಣ್ಣೆ. ಅದಕ್ಕೆ ನಾನು 2 ಸ್ಪೂನ್ ಎಣ್ಣೆ ಇಲ್ಲ 1 ಸ್ಪೂನ್ ಎಣ್ಣೆ ಹಾಕತ್ತೀನಿ ಅಷ್ಟೇ. ದೋಸೆಗೂ ಅಷ್ಟೇ ಜಾಸ್ತಿ ಹಾಕೊಂಡಿಲ್ಲ. ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಸಾಸಿವೆ, ಹಸಿಮೆಣ್ಸಿನ್ಕಾಯಿ 2 ಹಾಕೊಂಡು ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕೊಂಡಿದ್ದೀನಿ. ಇವಾಗ ಈರುಳ್ಳಿನೂ ಅಷ್ಟೇ ಫ್ರೈ ಆಗಲಿ. ಇವಾಗ ಟೊಮೊಟೊ. ನಾನು ಒಬ್ಳಿಗೆ ಇದು ಮಾಡ್ಕೊತಾ ಇರೋದು. ಅವರು ಚಟ್ನಿಲಿ ತಿಂದರು ದೋಸೆ. ನನಗೆ ಚಟ್ನಿ ಅಷ್ಟು ಇಷ್ಟ ಆಗೋಲ್ಲ. ನಮ್ಮ ಮನೆಯವ್ರಿಗೆ ತುಂಬ ಚಟ್ನಿ, ಆಮೇಲೆ ಯಾವ ಪಲ್ಯ ಮಾಡಿದ್ರೂ ಸೈಡ್ ಚಟ್ನಿ ಬೇಕು. ಚಟ್ನಿ ಇಲ್ಲದೆ ಅವ್ರಿಗೆ ಆಗೋದೇ ಇಲ್ಲ. ಇಷ್ಟು ಫ್ರೈ ಆದಮೇಲೆ ಸ್ಟೀಮ್ ಮಾಡ್ಕೊಂಡಿರೋ ಗೋರಿಕಾಯಿ ಹಾಕೊಳ್ಳಿ. ಗೋರಿಕಾಯಿ ಅಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಗೋರಿಕಾಯಿ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ಟೀಮಲ್ಲಿ ಬೆಂದಿದೆಯಲ್ಲ, ಏನಿಲ್ಲ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗೆಲ್ಲ ಹೊಂದ್ಕೊಳ್ಳಿ ಅಂತ. ಒಂಚೂರು ಅರಿಶಿನ ಹಾಕ್ತೆ ಇವಾಗ, ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ. ಸ್ವಲ್ಪ ತಳೆ ಹಿಡಿತಿದೆ, ಯಾಕಂದರೆ ಎಣ್ಣೆ ಜಾಸ್ತಿ ಹಾಕಿರಲ್ವಲ್ಲ. ಆಮೇಲೆ ಅದನ್ನು ಸ್ಟೀಮ್ ಮಾಡ್ಕೊಂಡಿರ್ತೀವಲ್ಲ, ಸ್ವಲ್ಪ ಕೈ ಆಡ್ತಾ ಇರಬೇಕು. ಇವಾಗ ಪುಡಿ ಮಾಡ್ಕೊಂಡಿದ್ದೆ ಅದು ಕಡಲೆ ಬೀಜ ಮತ್ತು ಒಣಮೆಣ್ಸಿಗೆ. ಇದೇ ಈ ಪಲ್ಯಕ್ಕೆ ತುಂಬ ಟೇಸ್ಟ್ ಕೊಡೋದು. ಇಷ್ಟು ಚೆನ್ನಾಗಿರುತ್ತೆ ಆ ಗೋರಿಕಾಯಿ ಪಲ್ಯ ಅನಿಸುತ್ತೆ. ಕಡಲೆಕಾಯಿ ಬೀಜ ಮತ್ತು ಒಣಮೆಣ್ಸಿಗೆ ಅಂತೂ ಮಿಸ್ ಮಾಡಲೇಬೇಡಿ ನೀವು. ತುಂಬ ಟೇಸ್ಟ್ ಅಂದರೆ ಇದೇ ಟೇಸ್ಟ್ ಕೊಡೋದು. ಹಾಕಿ ಮಿಸ್ ಮಾಡಬೇಡಿ. ಇವಾಗ ರೆಡಿ ಅಷ್ಟೇ, ಮುಚ್ಚಿಟ್ಬಿಟ್ಟು ಅದಾದಮೇಲೆ ಸ್ವಲ್ಪ ಸ್ಟೀಮ್ ಆಗಲಿ. ಅಷ್ಟರಲ್ಲಿ ದೋಸೆ ಹಾಕತ್ತಾಯಿದ್ದೀನಿ. ಕಲ್ಲು ಕಾದೈತೆ. ಇವಾಗ ಕಲ್ಲು ಕಾಯಕ್ಕಿಟ್ಟಿದ್ದೆ ಆವಾಗಲೇ, ಅದು ಪಲ್ಯ ಆಯ್ತಾ ಅಂತ. 2 ದೋಸೆ ಹಾಕೊಳ್ಳಿ ಅಷ್ಟೇ ಸಾಕು, ಯಾಕಂದರೆ ಪಲ್ಯ ಇದೆ, ಪಪಾಯ ತಿಂದಿದ್ದೆ. 2 ದೋಸೆ ಸಾಕು. ಬೇಗ ಸಣ್ಣ ಆಗಬಾರ್ದು, ಈಗಲೇ ಹೇಳ್ತಾಯಿದ್ದೀನಿ. ನಾನಂತೂ ಹೊಟ್ಟೆ ತುಂಬ ತಿಂದು ನಿಧಾನಕ್ಕೆ ಸಣ್ಣ ಆಗೋದು. ಇವಾಗೇನು ಅರ್ಜೆಂಟ್ ಇಲ್ಲ, ನಿಧಾನಕ್ಕೆ ತಿಂಗಳಿಗೆ 1 kg 2 kg ಸಣ್ಣ ಆಗ್ತೀನಿ. ಸ್ವಲ್ಪ ಎಣ್ಣೆ. ನನಗೆ ತುಪ್ಪ ಅಷ್ಟು ಇಷ್ಟ ಆಗೋಲ್ಲ, ತುಪ್ಪ ಬೇಕಾದ್ರೆ ಹಾಕೊಳ್ಳಿ ನೀವು. ಈ ದೋಸೆ ಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಏನಾದ್ರು ಹಾಕೋಬೋದು. ನನಗೆ ಪಲ್ಯ ಆಯ್ತಲ್ಲ, ನನಗೆ ಇಷ್ಟ ಸಾಕು. ಚಟ್ನಿ ಆಗಿದ್ದರೆ ಹಂಗೆ ಹಾಕೊಳ್ಳುವೆ. ಸ್ವಲ್ಪ ಬೇಯೋದು ಲೇಟ್ ಆಯ್ತದೆ. ಅದು ಬಿಟ್ಟರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗೈತೆ. ನಮ್ಮ ಮನೆಯವ್ರು ಹೊಸ ಥರ ಮಾಡಿದ್ಯಾ, ನನಗೆ ಬೇಡ ಅಂತಿದ್ರು. ಹಸ್ರು ಕಾಳು ಹಾಕಿ ಮಾಡ್ತಿದ್ದೆ, ಕಡಲೆಕಾಳು ಹಾಕಿರಲಿಲ್ಲ.
ಹಂಗಾಗಿ ಈ ಥರ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ಕಡಲೆಕಾಳು ಹಾಕಿ ಇದೇ ಫಸ್ಟು ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ನೋಡಿ. ಬೆಳಗ್ಗೆ ತಿಂಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತೈತೆ. ಪಲ್ಯ, ದೋಸೆ ರೆಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಬ್ಯಾಟಿಂಗ್ ಮಾಡೋದೇನೆ ಇವಾಗ. ಸ್ವಲ್ಪ ತಿಂದ್ಬಿಟ್ಟು ಕೆಲಸ ಎಲ್ಲ ಆಯಿತು. ನೋಡೋಣ ನೆಕ್ಸ್ಟ್ ಕೆಲಸ ಏನು ಅಂತ ಗೊತ್ತಿಲ್ಲ. ಸಖತ್ತಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ. ಕಡಲೆಕಾಯಿ ಬೀಜ ಮತ್ತು ಒಣಮೆಣ್ಸಿಕಾಯಿ ಅಂತೂ ಪುಡಿ ಮಾಡದೆ ಹಾಕಲೇಬೇಡಿ. ಬೇರೆ ಪಲ್ಯಕ್ಕೂ ಹಾಕ್ಬೋದು, ಟ್ರೈ ಮಾಡಿ. ಈ ಕುಂಬಳಕಾಯಿ ಪಲ್ಯ ಮತ್ತು ಬೀನ್ಸ್ ಪಲ್ಯ ಆ ಥರದಕ್ಕೆಲ್ಲ ಪುಡಿ ಮಾಡಿ ಜಾಸ್ತಿ ಇಟ್ಕೊಂಡ್ರೆ, ನಾನು ಏನಿಲ್ಲ ಅಲ್ಲೇ ಫ್ರೆಶ್ಶಾಗಿ ಮಾಡಿ ಇಟ್ಕೊತೀನಿ. ಚೆನ್ನಾಗಿತ್ತು. ಸ್ವಲ್ಪ ಬೇಗ ಬೇಗ ತಿಂದ್ಬಿಟ್ಟು, ಚಳಿ ಬೇರೆ ಯಪ್ಪ ಇಷ್ಟಿದೆ. ಸ್ನ್ಯಾಕ್ಸ್ ಬೇಕು ಅಂದರೆ ತಗೊಳ್ಳಿ. ಇದೇ ಹೆವಿ ಊಟ ಆಗಿದೆ, ಹಂಗಾಗಿ ನನಗೇನು ಸ್ನ್ಯಾಕ್ಸ್ ಬೇಡ ಅನ್ನಿಸ್ತು. 11 ಗಂಟೆ 12 ಗಂಟೆಗೆ ನೀವೇನಾದ್ರು ಲೈಟಾಗಿ ಫುಡ್ ತಗೊಂಡಿದ್ರೆ ಒಂದು ಬಾಳೆಹಣ್ಣು ಇಲ್ಲ ಪಪ್ಪಾಯ ಇಲ್ಲ ಡ್ರೈ ಫ್ರೂಟ್ಸ್ ಏನಾದರೂ ತಗೊಳ್ಳಿ. ಮಧ್ಯಾಹ್ನಕ್ಕೆ ಮೊಳಕೆ ಕಟ್ಟಿದ ಕಡಲೆಕಾಳು ಪ್ರೋಟೀನ್ ಇರೋದು. ಆಹಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಮೊಳಕೆ ಬಂದಿರೋದು. ನೀವು ಒಂದು ಸರಿ ಮಾಡಿ ಇಟ್ಕೊಬಿಡಿ. ಮೊಳಕೆ ಕಾಳು ಒಂದು ವಾರದವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಬೋದು. ಸೌತೆಕಾಯಿ ಮೊಳಕೆ ಕಟ್ಟಿ ಅದನ್ನು ಬೇಯಿಸ್ಕೊಂಡಿದ್ದೀನಿ. ಮೊಳಕೆ ಕಾಳನ್ನ ಸ್ಟೀಮಲ್ಲಿ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಮತ್ತು ಪುದೀನ ಎರಡೂ ಹಾಕೊಂಡಿದ್ದೀನಿ. ನಿಮಗೆ ಪುದೀನ ಇಷ್ಟ ಆಗಲಿಲ್ಲ ಅಂದರೆ ಬರೀ ಕೊತ್ತಂಬರಿ ಹಾಕೊಳ್ಳಿ. ನನಗೆ ಫ್ಲೇವರ್ ಇಷ್ಟ. ಮಾಮೂಲಿ ಪೆಪ್ಪರ್ ಪೌಡ್ರು, ಸಾಲ್ಟು ರುಚಿಗೆ ತಕ್ಕಷ್ಟು. ಬೇಕು ಅಂದರೆ ಚಾಟ್ ಮಸಾಲ ಹಾಕೊಳ್ಳಿ. ನನಗೆ ಚಾಟ್ ಮಸಾಲ ಯಾಕೋ ಇಷ್ಟ ಆಗೋಲ್ಲ. ನಾನು ಯಾವುದಕ್ಕೂ ಯೂಸೇ ಮಾಡಲ್ಲ ಚಾಟ್ ಮಸಾಲ. ನಿಂಬೆಹಣ್ಣು ರಸ ಸ್ವಲ್ಪ. ಕಾಯಿ ತುರಿ ಹಾಕೋತಿದ್ದೆ, ಇವತ್ತು ಕಾಯಿ ತುರಿ ಹಾಕೊಳ್ಳಿಲ್ಲ. ನೀವು ಕಾಯಿ ತುರಿ ಹಾಕೊಳ್ಳಿ. ಆಮೇಲೆ ಕ್ಯಾರೆಟ್ ತುರಿನೂ ಹಾಕೊಳ್ಳಿ. ನಾನು ಕ್ಯಾರೆಟ್ ತುರಿನೂ ಹಾಕಿಲ್ಲ, ನನಗೆ ಬೇಡ ಅನ್ನಿಸ್ತು. ಸೌತೆಕಾಯಿ ಹಾಕಿದ್ದೀನಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಸೌತೆಕಾಯಿ ಹಾಕಿದರೆ ಇನ್ನೂ ಕಲರ್ಫುಲ್ಲಾಗಿ ಕಾಣೋದು. ಸೌತೆಕಾಯಿ ಹಾಕಿಲ್ವಲ್ಲ ಅದಕ್ಕೆ. ಬೆಳಗ್ಗೆ ಮಧ್ಯಾಹ್ನ ಫುಲ್ ಹೊಟ್ಟೆ ಲೋಡ್ ಆಯಿತು ನೋಡಿ. ಸಂಜೆ ಲೈಟಾಗಿ ಪಪ್ಪಾಯ ತಗೊಂಡಿದ್ದೆ. ಪಪ್ಪಾಯ ತಿಂದ್ಬಿಟ್ಟು ನಾನು ನಮ್ಮವರು ಹೊರಗಡೆ ಒಂದು ರೌಂಡ್ ಹೋಗಿ ಬರೋಣ, ತುಂಬ ದಿನ ಆಯಿತು 2-3 ದಿನ ಅಂದ್ಬಿಟ್ಟು ಹೋಗಿ ಬಂದ್ವಿ ಅಷ್ಟೇ. ಬಂದು ವಾಕಿಂಗ್ ಮಾಡಿದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಈ ಡಯಟ್ ಫುಡ್ ಇಷ್ಟ ಆಯ್ತೈತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.